ಗೌರಕ್ಕ ಗೌರಕ್ಕ ಆರ್ತಿಯನ ಬಾರ ಆರ್ತಿ ಬಾ ಊಟ ಮಾಡೋಣ ಬಾ ಗೌರಕ್ಕ ಇದು ಸೀರೆ ಅನ್ಲಿಕ್ಕೆ ನೋಡು. ನಿನ್ನೆ ನನ್ನ ಗಂಡ ಮಾರ್ಕೆಟ್ಗೆ ಹೋಗಿದ್ರಾ, ಅಲ್ಲಿ ತೊಗೊಂಬಂದಾರೆ ಚಂದ ಅನಿಸುತ್ತೆ. ಅವ್ರು ಎಂತ ತೊಗೊತಿರತ್ತೆ ತಂದಾರ, ಅದಕ್ಕೆ ನಿನಗೆ ತೋರ್ಸೋಣ ತೊಗೊಂಬಂದೆ. ಹೌದನ ಚಂದ ಐತಲ್ಲ ಕಲರ್ ಗಿಲರ ದಡಿ ಸೀರೆಗೆ ಮಸ್ತ್ ಐತಿ ಬಿಡು, ಚಂದ ಐತಿ. ಎಷ್ಟು ಕೊಟ್ರಂತೆ? ಎಷ್ಟನ ಗೊತ್ತಿಲ್ಲ ಗೌರಕ್ಕ, ನಾನು ಕೇಳಿದವ್ರಿಗೆ ಹಂಗೆ ತೊಗೊಂಬಂದೆ ನಿನಗೆ ತೋರ್ಸಕ್ಕೆ. ಚಂದ ಐತಿ, ಅಡ್ಡಿ ಇಲ್ಲ, ಮಸ್ತ್ ಐತಿ, ನಿನಗೆ ಚಂದ ಕಾಣ್ತೈತಿ ಬಿಡು. ಅದು ಸೀರೆ ರೇಟ್ ಭಾಳ ಇರ್ಬೇಕು, ನೋಡಿದ್ರೆ ಹಾಗೆ ಐತಿ, ಚಂದ ಐತಿ ಭಾಳ. ಸೀರೆ ಚಂದ ಭಾಳ ಐತಿವ. ನನ್ನ ಬಳಿ ಇಂಥದ್ದೊಂದಿಲ್ಲ, ತೊಗೋಬೇಕು. ನನ್ನ ಗಂಡೆ ಅಂತ ಅಂದು ಕೊಡ್ತಾನೆ. ಗೌರಕ್ಕ ಆರ್ತಿ ಏನು ಮಾಡತ್ತಿರುವ? ಇಬ್ಬರು ಒಮ್ಮೆ ಕೂತಿರಲ್ಲ. ಬರ್ರಿ ಶಿಲ್ಪಕ್ಕರ, ಚಲೋ ಆಯ್ತು ಬರ್ರಿ. ನೀವು ಇಲ್ಲೇ ಬಂದಿದ್ದು ಸೀರೆ ತಂದಿದ್ರಾ ನಮ್ಮ ಗಂಡ, ಅದಕ್ಕೆ ತೋರ್ಸಕ್ಕೆ ಬಂದಿದ್ದೆ. ಬರ್ರಿ ನೋಡ್ಬರ್ರಿ ನೀವು. ನೋಡ್ಬಾರ ಶಿಲ್ಪ, ಸೀರೆ ನೋಡ್ಬಾ ಎಷ್ಟು ಚಂದ ಐತಿ ನೋಡೆ. ಚಂದ ಐತಿ ನೋಡ ಆರ್ತಿ, ಕರೆನೇ ಭಾಳ ಚಂದ ಐತವ. ಎಷ್ಟು ಕೊಟ್ಟಾಗತ್ತೆ? ಎಷ್ಟು ಕೊಟ್ಟಾರ ಗೊತ್ತಿಲ್ಲ ನನಗೂ, ಹಂಗೆ ತಂದ್ರೆ ತೋರ್ಸಕ್ಕೆ ತಂದೆ. ಅಂದು ನಸೀಬ್ ಸರ್ದೈತಿ. ಚಲೋ ಐತವ, ಮಸ್ತ್ ಐತಿ. ನಿನ್ನ ಗಂಡು ಬಿಡುವ ತಂದು ಕೊಡ್ತಾನೆ. ನನ್ನ ಗಂಡು ಏನೈತಿ ಇನ್ನ ತನಾದರೂ ಒಂದು ಜಂಪರ್ ಪೀಸು ತಂದು ಕೊಟ್ಟಿಲ್ಲ. ನಮಗೂ ಇಂಥವೆಲ್ಲ ನೋಡೋಟ್ಲೆ ಹಾಕೋಬೇಕಂತ ಅನ್ನಿಸ್ತೈತಿ. ಏನು ಮಾಡೋದು ನಮ್ಮ ಮನೆ ಬರ ಭಾರಿ ಚಂದ ಬಿಡು. ಅಂದ್ರೂ ಎಲ್ಲೆಲ್ಲ ಮದುವೆಗೆ ಅಲ್ಲಿ ಇಲ್ಲಿ ಗ್ರ್ಯಾಂಡ್ ಫಂಕ್ಷನ್ಗೆ ಹೋಗುವಾಗ ಭಾರಿ ಗ್ರ್ಯಾಂಡ್ ಕಾಣ್ತೈತಿ, ಮಸ್ತ್ ಐತಿ. ಊಟ ಮಾಡೋದು ಬರ್ರಿ. ಇಲ್ಲಿ ಗರಕ ನಂದು ಊಟ ಆಗೈತಿ, ಸೀರೆ ತೋರ್ಸಕತ್ ಬಂದೆ ಅಷ್ಟ. ಓಕೆನಾ ತು ನಂದು ಆಗೈತಿ. ನಿಮ್ದು ಬಾಯ್ ಕೇಳ್ತಾ ಯಾಕೆ ದನಿ ಕೇಳ್ದಂಗೈತೆ, ಅದಕ್ಕೆ ನಾನು ಬಂದೆ. ಏನಂತಂದು ಏನು ಊಟ ಮಾಡತ್ತೇನು ಗರಕ? ಮಾಡಿ ಇವ ಅಲ್ಲಿ ಕಡಿಮನಿ ಸಿದ್ದವ್ವ ಆಕಿನ ಸಸಿ ಕಲಾವತಿ ಅಕ್ಕಿಯ ಅದ್ರ ಮಾರ್ಯಾಗರ ಮಣ್ಣು ಹಾಕಲಿ. ಅವ್ರ ಅತ್ತಿಗೆ ಒಂದು ರೊಟ್ಟಿ ಕೊಡೋಕ್ಕೂ ಜಗಳ ತೆಗೆದೈತೆ. ನೀನು ಏಟ್ ಮಾಡಿ ಹಾಕ್ಬೇಕು. ನಾನು ದಿನ ಕುತ್ತಲ್ಲೇ ಅತ್ತ ಒದರಾಡಕತ್ತಿದ್ಲು. ಹೋಗಿದ್ದೆ ನಾನು ನೋಡಕ್ಕೆ. ಆಕಿ ನಾಡು ಹರಿಕೆದಾಕಿ ಅವ್ರ ಅತ್ತಿಗೆ ಒಂದು ರೊಟ್ಟಿನೂ ಕೊಡೋದಿಲ್ಲ. ಮೊನ್ನೆ ಅವ್ರ ಅಣ್ಣ ಅವ್ರ ಅವ್ವ ಬಂದಿದ್ರು ನೋಡಕ್ಕೆ. ಅವ್ರ ಯಾರು ಅವ್ರ ಅಣ್ಣನ ಹೆಂಡ್ತಿ, ಅವ್ರ ಅಣ್ಣನ ಹೆಂಡ್ತಿ ಅವ್ರ ಮನೆಗೆ ಹೋಗಿಲ್ಲ. 4 ದಿನ ಈಕಿ ಅಟ್ಟು ಒದರಾಡ್ಬೇಕು. ಅಲ್ಲಿ ಅವ್ರ ಮನೆಗೆ ಹೋಗ್ಕೂತ್ರ ಇಲ್ಲಿ ಅತ್ತಿಗೆ ಮಾಡಾಕೋರು ಯಾರು ವಯಸ್ಸಾಗೈತಿ ಅನ್ನೋದು ಗೊತ್ತಾಗೋದಿಲ್ಲ. ನಕ್ಕಿಗೆ ಹೋಗಿ ಕುಂದಿರ್ತಾ 4 ದಿನ ನಮ್ಮ ಅವ್ಗೆ ತ್ರಾಸ ಆಕೈತಿ. ಅಟ್ಟು ಗೊತ್ತಾಗಲ್ಲ, ನಿನಗೂ ಹೇಳಕ್ಕೆ ಬರಲ್ಲ ಅಂತ ಅನ್ನಗೆ ಒದರಾಡಕತ್ತಿದ್ಲು. ಒದರಾಡಂತಲೇ ಮತ್ತು ಅವ್ರ ಅಣ್ಣಂದ ಇಲ್ಲ 4 ದಿನ ಹೋಗ್ಯಾಳ ಬರ್ತೀನಂದ, ಆಕಿ ಹುಚ್ಚು ನೆನೆಸ್ತೈತಲ್ಲ ಅಂತಂದು. ಅಂತಂದ್ರೆ 4 ದಿನ ಹೋದ್ರೆ ಮತ್ತೆ ಇಲ್ಲಿ ಮಾಡೋರು ಯಾರು ಮನ್ಯಾಗ ಅಂತಂತಾಳ. ಈಗ ತಾನು ತಮ್ಮ ಅತ್ತಿಗೆ ಒಂದು ರೊಟ್ಟಿ ಕೊಡಲಿಲ್ಲ. ಅವ್ರ ಅವ್ವ ಒಂದೇ ಅವ್ರ ಅತ್ತಿಗೆ ಒಂದೇ ಎಂಥದ್ದು ಐತೆ ನೋಡೋದು ಹೆಣ್ಣರಿ. ಹೌದವ್ವ ಹೌದು, ನಾಡು ಹರಿಕೆದಾಕಿ ಆಕಿ ಏನು ಹದರು ಇಲ್ಲಕಿ. ಅವ್ರ ಅತ್ತಿಗೆ ನಡಿ ಸೇರೋದಿಲ್ಲ. ಎಂತೆಂಥ ಇರ್ತಾವ ನೋಡಿ ಜಗತ್ನ್ಯಾಗ. ಹೌದವ್ವ, ನಾನು ಆಕಿನ ಸುದ್ದಿ ಕೇಳಿ 6 ಮನ್ಯಾಗ ಅಡಗಲಿ ಭಾಳ ಹರಿಕೆತೈತಿವ್ವ ಹೆಣ್ಣದು. ಅವ್ರ ಅವಾಗಾದ್ರೆ ಎಷ್ಟು ತ್ರಾಸ, ಎಷ್ಟು ಕಳು ಚುರುಕತೈತಿ ನೋಡು. ಹಾಗೆ ಇಲ್ಲಿ ತಮ್ಮ ಅತ್ತಿನೂ ಹಾಗೆ ಅಲ್ಲ. ಎಲ್ಲರೂ ಅತ್ತಿಗಾರು ಸಮಾಧಾನಕ್ಕೆ ಏನಾಕಿ ಸಿದ್ದವ ಸಮಾಧಾನ ಅದಾಳ. ಸಸಿನೂ ಮಗಳ ಥರ ನೋಡ್ತಾ, ಅದು ಹಂಗೆ ನೋಡೋದಿಲ್ಲ ತಾಯಿ ಥರ ಅಂತಂದು. ತಾನು 4 ದಿನಕ್ಕೊಮ್ಮೆ ಹೋಗಿ ಬರತ್ತ ತವ್ರ ಮನೆಗೆ. ತನಗೆ ಹೆಂಗೆ ಜಗ್ಗತೈತೆ ಅವ್ರ ಅಣ್ಣನ ಹೆಂಡತಿಗೂ ಹಂಗೆ ಜಗ್ಗುದೇ ಅಲ್ಲ. ಮತ್ತು ಅವ್ರಿಗೇನು ತವ್ರ ಮನೆ ಇರೋದಿಲ್ಲ, ಏನು ತಂದೆ ತಾಯಿ ಯಾರೂ ಇರೋದಿಲ್ಲ. ನಾವು ಅವ್ರೇನು ದಿಗ್ಗೆಟ್ಟು ಬಂದಿರ್ತಾರ ನೀವು ಅವ್ರ ಮನೆಗೆ. ಮತ್ತು ಈಗ ಈ ಜಗತ್ನಾಗ ಕೆಟ್ಟ ಅತ್ತಿದ್ಯಾರು ಅದಾರ, ಕೆಟ್ಟ ಸೊಸೆಯಾರು ಅದಾರ. ಅದ್ರಲ್ಲಿ ಚಲೋ ಇದ್ದಲ್ಲಿ ಹಿಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋರು ಇರೋದಿಲ್ಲ. ಒಬ್ಬ ಅತ್ತಿ ಚಲೋ ಇದ್ರೆ ಸಸಿ ಚಲೋ ಇರಲ್ಲ, ಸಸಿ ಚಲೋ ಇದ್ರೆ ಅತ್ತಿ ಚಲೋ ಇರಲ್ಲ. ಹೀಗೆ ನೋಡು ಜೀವನ. ಅವರು ತಿಳ್ಕೊಬೇಕು. ನೀವು ಹೋಲ್ಬಿಡು, ನಮ್ಮ ಅತ್ತೆ ಏನು ಕಿರಿಕಿರಿ ಮಾಡೋದಿಲ್ಲ. ಆಕಿನೂ ಸಸಿಗೆ ವಜ್ಜಾಗ್ತೈತೆ ಅಂದು ಮಾಡ್ತಾಳೆ ಬಿಡ. ನೀನು ಸ್ವಲ್ಪ ಮಾಡ್ತೈತಿ ಪಾಪ. ಯಾರೂ ಈಗ ಕುಂದಿರೋದಿಲ್ಲ, ಒಬ್ಬರಿಗೆ ಹಚ್ಚಿ ಮಾಡ್ತಿರ್ತಾರೆ ಇವರು. ಮತ್ತು ಇದು ಮಾಡ್ಬೇಕು, ಆಕಿ ಏನು ಕಿರಿಕಿರಿ ಮಾಡೋದಿಲ್ಲ ಬಿಡವ. ಎಲ್ಲ ಈಕಿಂದ ರಾಜಭಾರ. ಏನು ಮಾಡೋದು, ಘಟನೆಗೆ ಇರ್ತಾವ ಒಂದೊಂದು. ಊಟ ಮಾಡತ್ತೇನು ಮಾಡುವ ಬಂದು ಸುಮ್ಮನೆ ನಿನಗೆ ಊಟ ಬಿಡಿಸ್ದಂಗೆ ಆಯ್ತು. ನಾವು ಮಾಡಿ ಬರ್ತೀವಿ. ಹಾಗೇನಿಲ್ಲ ಕುಂದಿರಿ, ನನಗೂ ಒಳಗೆ ಬ್ಯಾಸರ ಐತಾ. ಅದಕ್ಕೆ ನಾನೇ ಹೊರಗೆ ಬಂದು ಹಚ್ಕೊಂಡು ಕುಂತಿದ್ದೆ. ರೊಟ್ಟಿ, ಬೆಂಡೆಕಾಯಿ ಪಲ್ಯ, ಅಲಸಂದಿ ಕಾಳು, ಗಜ್ರಿ, ಸೌತೆಕಾಯಿ, ಮೊಸರ, ಮೊಳಕೆಗಟ್ಟಿದ ಕಾಳು ಮಾಡಿದ್ದೆ. ಅದಕ್ಕೆ ಇಲ್ಲೇ ಬಂದು ಹಚ್ಕೊಂಡು ಸುಮ್ಮ ತಿನ್ನತ್ತಿದ್ದೆ. ಭಾರಿ ಮಾಡಿ ಅಲ್ವಾ ಅಡುಗೆ, ಮಸ್ತ್ ನೋಡು. ಹೆಲ್ತಿಗೂ ಭಾಳ ಚಲೋ, ಆರೋಗ್ಯಕ್ಕಿದು. ಅದು ಹೊರಗಿದ್ರೆ ಅಂತ ತಿನ್ನೋ ಬದಲಿ ಇವೆಲ್ಲ ಭಾಳ ಚಲೋ ಅಲ್ಗವ್ರಕ್ಕ. ಹೌದು. ಮತ್ತು ಇವು ಎಲ್ಲ ಅವಾಗಿಂದು ನಮ್ದು ಏನು ಮೊದಲಿನ ಪದ್ಧತಿ ಐತಿ ಬಿಡಬಾರ್ದು. ಅವು ಆರೋಗ್ಯಕ್ಕೆ ಭಾಳ ಚಲೋ. ಈಗೆಲ್ಲ ಬರೀ ಅಂಥದ್ದು ಹೊರಗಿನ ತಿಂದೆ. ಅವು ಏನೋ ಚಾಟ್ಸತ್ತ, ಪಾನಿಪುರಿ ಅತ್ತ, ಬೇಲತ್ತ, ಕಚೋರಿ ಅತ್ತ, ಅವು ಇವು ಬರ್ಗರ ಪಿಜ್ಜಾ ತಿಂದು ಆರೋಗ್ಯ ಹಾಳು ಮಾಡ್ಕೊಳತ್ತವು. ಈಗ ಮತ್ತು ಮಕ್ಕಳು ಆಗೋದಿಲ್ಲ ಅನ್ನೋದು ಇದಕ್ಕೆ ಆರೋಗ್ಯನೂ ಸರಿ ಇರಲ್ಲ. ಈಗಿನ ಮೊದಲೇ ಆಹಾರ ಪದ್ಧತಿನೂ ಸರಿ ಇಲ್ಲ. ಅದನ್ನೂ ಒಂದು ಕಾರಣನೇ ಅದಕ್ಕೂ ಆಗಕ್ಕೆ. ಮತ್ತು ಈಗಿನವ್ರದ್ದು ಕೆಲಸ ಮೊಬೈಲ, 24 ತಾಸು ಮೊಬೈಲ್ ನೋಡ್ತಿರ್ತಾವೆ. ಅವೆಲ್ಲ ಡಾಕ್ಟ್ರ್ ಹೇಳ್ತಾರವ, ಅವು ಹಾರ್ಮೋನ್ ಚೇಂಜ್ ಆಗ್ತಾವೆ, ಅದು ಇದು. ಸರಿಯಾಗಿ ನಿದ್ದೆ ಮಾಡಬೇಕು, ಕರೆಕ್ಟ್ ಟೈಮಿಗೆ ಊಟ ಮಾಡಬೇಕು.
ಕರೆಕ್ಟ್ ಒಂದು ಆರೋಗ್ಯದ ಕಡೆ ಅವ್ರಿಗೆ ಲಕ್ಷ್ಯ ಕೊಡಬೇಕು. ತಮ್ಮ ಹೆಲ್ತ್ ಕಡೆ ತಾವು ಹೆಲ್ತ್ ಇದು ಭಾಳ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಅವಾಗೆಲ್ಲ ನಮ್ಗೆ ಏನಿತ್ತು, ನಾವೆಲ್ಲ ಎಷ್ಟು ಗಟ್ಟಿದ್ದೇವೆ ನೋಡೀಗ. ಅದೇನು ಬರುತ್ತೆ ಅಲ್ಲಿ ಬಾಜು ಇಟ್ಟಲ್ಲಿ ಮೊಳಕೆ ಗಟ್ಟಿದ್ದ ನಾವು ಕಾಳು. ಮೊಳಕೆ ಗಟ್ಟಿದ್ದು ಅವು ವಾರದಾಗ ಒಂದು 2 ಸತಿ 3 ಸತಿ ಎಲ್ಲ ಕಾಳು ಹಾಕ್ತೀನಿ. ಅದರ ಏನೋ ಮಡಿಕೆ ಕಾಳು ಹಾಕಿರ್ತೀನಿ, ಹೆಸರು ಕಾಳು ಹಾಕಿರ್ತೀನಿ, ಶೇಂಗಾ ಹಾಕಿರ್ತೀನಿ, ಸ್ವಲ್ಪ ಮೆಂತ್ಯ ಹಾಕಿರ್ತೀನಿ, ಮತ್ತು ಹುರುಳಿ ಕಾಳು ಹಾಕಿರ್ತೀನಿ, ಕಡ್ಲಿ ಕಾಳು ಹಾಕಿರ್ತೀನಿ. ಅಷ್ಟು ರಾತ್ರಿ ನೆನೆ ಇಡ್ತೀನಿ. ಮುಂಜಾನೆ ನೀರು ಬಸಿದು ಕಟ್ಟಿಟ್ನಿ ಅಂದ್ರೆ 1ನೇ ದಿನಕ್ಕೆ ಅಷ್ಟು ಮೊಳಕೆ ಬರಲ್ಲ, 2ನೇ ದಿನಕ್ಕೆ ಇಷ್ಟು ಉದ್ದುದ್ದು ಮೊಳಕೆ ಬರ್ತಾವೆ. ಭಾಳ ಚಲೋ ಆರೋಗ್ಯಕ್ಕೆ ತಿನ್ಬೇಕು. ನಾನು ಯಾವಾಗಾದ್ರೂ ಮಾಡಿರ್ತೀನಿ ಭಾಳ ಚಲೋ. ಆದರೂ ನಮ್ಮ ಮೊದಲಿಂದು ಆಹಾರ ಪದ್ಧತಿ ಭಾಳ ಚಲೋ, ಆರೋಗ್ಯನೇ ಇತ್ತು. ಅದಕ್ಕೆ ಅವಾಗಿನ ಮಂದಿ ಭಾಳ ಗಟ್ಟಿ. ಆಯ್ತು ಹೋಗೋರಕ್ಕ, ನಾನು ಬರ್ತೀನಿ, ನೀವು ಊಟ ಮಾಡಿ. ಆಯ್ತು ಹೋಗೋರಕ್ಕ, ನಾನು ಬರ್ತೀನಿ. ಯವ್ವ ಬೆಕ್ಕು ಬರ್ತಾನೆ, ಏನು ವಸ್ತು ಅನಿಸಿದ್ದೆ.